ಬಿ.ಕೆ. ಹರಿಪ್ರಸಾದ್. ಸಭಾಪತಿಗಳೇ, ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೂ ಮತ್ತು ವಿರೋಧ ಪಕ್ಷದ ಮುಖಂಡರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಸಹ ಯಾಕೋ ನಮ್ಮ ಚೇರ್ಮನ್ ಸಾಹೇಬರು, ಮಾಜಿ ಚೇರ್ಮನ್ ಸಾಹೇಬರು ಕೂಡ ಇದಕ್ಕೆ ಸಾಕ್ಷಿ. ದೇವರಾಜ ಅರಸು ಅವರ ರಾಜಕೀಯ ಇದರಲ್ಲಿ ಸುಮ್ಮನೆ ಕೂತಿದ್ದಾರೆ. ದೇವರಾಜ ಅರಸರವರು 1969ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆದ ನಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ನಂತರ 1970ನೇ ಇಸ್ವಿನಲ್ಲಿ ನಾವೆಲ್ಲರೂ ಸಹ ರಘುಪತಿ, ರಮೇಶ್ ಕುಮಾರು, ಗಂಗರಾಜು ಇವರೆಲ್ಲ ನಮ್ಮ ಪಕ್ಷದ ವಿದ್ಯಾರ್ಥಿ ಸಂಘಟನೆಯಲ್ಲಿ ನಾಯಕರಾಗಿದ್ದರು. ಎಕ್ಸ್ಪೋ 70 ಚಳುವಳಿ ಆಯಿತು. ಚಳುವಳಿನಲ್ಲಿ ಆವಾಗ ಪ್ರತಿ ವರ್ಷ ಸೆಪ್ಟೆಂಬರ್ ಅಂತ ಹೇಳ್ತಾ ಇದ್ವಿ. ಒಂದು ಸೆಪ್ಟೆಂಬರ್ ಬಂದರೆ ವಿದ್ಯಾರ್ಥಿಗಳ ಒಂದು ಮುಷ್ಕರ, ಒಂದು ಚಳುವಳಿ ಆಗಲೇಬೇಕು. ಒಂದೆರಡು ಬಸ್ ಕಲ್ಲಂತೂ ಬಿದ್ದಿರೋದು. ಆವಾಗ ನಮ್ಮನ್ನೆಲ್ಲ ಸ್ಟೇಷನ್ ತಗೊಂಡೋಗ್ಬಿಟ್ರೆ ದೇವರಾಜ ಅರಸು ಅಧ್ಯಕ್ಷರಿದ್ದರು. ಸ್ವತಃ ಬಂದು ನಿಂತು ನಮಗೆಲ್ಲ ಬೇಲ್ ಕೊಟ್ಟು ಈಚೆ ತಗೊಂಡ್ಬಂದಿದ್ರು. ದೇವರಾಜ ಅರಸರು ಅವರು ಅಧ್ಯಕ್ಷರಾಗಿದ್ದಾಗ ಇಂದಿರಾ ಗಾಂಧಿಯವರು ಅವರು ಪಕ್ಷ ಕಟ್ಟಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತೇಳಿ ಸಿಲ್ಕ್ ಬೋರ್ಡ್ ಚೇರ್ಮನ್ ಮಾಡಿದರು, ಸೆಂಟ್ರಲ್ ಬೋರ್ಡ್. ಮಲ್ಲೇಶ್ವರಂ 11ನೇ ಕ್ರಾಸಲ್ಲಿ ಮಾರ್ಗವಸ ರೋಡಲ್ಲಿ ಅವ್ರ ಮನೆ ಇತ್ತು. ಆಗ ದೇವರಾಜ ಅರಸರವರ ಪತ್ನಿ ಅಮ್ಮಣ್ಣಿ ಅಂತ ನಾವು ಕರಿತಾ ಇದ್ವಿ. ಹಸು ಸಾಕಿದ್ರು. ಅವರ ಚಿಕ್ಕಮ್ಮಣ್ಣಿ ಹಸು ಸಾಕಿದ್ರು. ಅವರ ಮನೆ ಜೀವನ ನಡೀತಾ ಇದ್ದಿದ್ದೆ ಹಳ್ಳಿಯಿಂದ. ಅವ್ರಿಗೆ ವ್ಯವಸಾಯ ಇತ್ತು, ಭತ್ತ ಬೇಳೆ ಇವೆಲ್ಲ ಬರ್ತಾ ಇತ್ತು. ಹಸುವಿಂದ ಸ್ವಲ್ಪ ನಡೀತಾ ಇತ್ತು. ಸೊ ಆಗಿಂದ ನಾವು ನೋಡಿರ್ತಕ್ಕಂಥದ್ದು ನೋಡಿದಾಗ ದೇವರಾಜ ಅರಸರವರು ಆಗ ಗುಂಡೂರಾಯರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದರು. ನಾವೆಲ್ಲ ಬ್ಲಾಕ್ ಲೆವೆಲಲ್ಲಿ ಇದ್ದವರು. ದೇವರಾಜ ಅರಸರವರು 72ನೇ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಲ್ಲ. ನಾನು ಚುನಾವಣೆ ಗೆಲ್ಲಿಸಬೇಕು ಅಂತೇಳಿ ಅವರು ಇಡೀ ಕರ್ನಾಟಕದಾದ್ಯಂತ ಓಡಾಡಿ, ಇಂದಿರಾ ಗಾಂಧಿ ಅವ್ರು ಕರ್ಕೊಂಡು ಓಡಾಡಿ ಚುನಾವಣೆ ಗೆಲ್ತು. ಗೆದ್ದ ಮೇಲೆ ಕೆಲವರು ಷಡ್ಯಂತ್ರ ಮಾಡಿದ್ರು. ಇದು ಅವರಿಂದ ಗೆದ್ದಿಲ್ಲ, ನಮ್ಮಿಂದ ಗೆತ್ತು ಅಂತ ಹೇಳಿ ನಡೆಯೋದೇ ಅದು. ಆಗ ಎಲ್ಲ ಯೂತ್ ಕಾಂಗ್ರೆಸ್ ಅವರೆಲ್ಲ ಸೇರಿ ದೇವರಾಜ ಅರಸು ಅಂತೇಳಿ ದೊಡ್ಡ ಗಲಾಟೆ ಮಾಡಿ ದೇವರಾಜ ಅರಸು ಮುಖ್ಯಮಂತ್ರಿಗಳಾದರು. ಅವರು ನಾವು ಮಾಡೋ ಚೇಷ್ಟೆ ಗಲಾಟೆಗೆ ನಮ್ಮನ್ನು ಯೂತ್ ಕಾಂಗ್ರೆಸ್ ಅಂತ ಕರೀತಾನೆ ಇರಲಿಲ್ಲ. ನಾವು ಹೋದರೆ ಬನ್ರಪ್ಪ ಕಪಿಗಳು ಬಂದ್ರಲ್ಲ, ನೀವೆಲ್ಲ ಕಪಿ ಸೇನೆದವರು, ಭಾಳ ಚೇಷ್ಟೆ ಮಾಡ್ತೀರಿ, ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ, ಮಾಡಿದ್ರೆ ನಾನು ಸ್ಟೇಷನ್ಗೆಲ್ಲ ಬರೋಕ್ಕಾಗಲ್ಲ ಈಗ ಅಂತ ಹೇಳೋರು. ಆ ದೇವರಾಜ ಅರಸರವರು ಕೆಲವು ವಿಚಾರಗಳು ಅವ್ರಿಗೆ ಯಾವ ಥರ ಸಾಮಾಜಿಕ ನ್ಯಾಯ ಮತ್ತು ಬಡವರ ಪರ ಅವರು ತೀರ್ಮಾನ ತೆಗೆದುಕೊಂಡ ಮೇಲೆ 1977ನೇ ಇಸ್ವಿನಲ್ಲಿ ಚುನಾವಣೆ, ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿತ್ತು. ಕೇಂದ್ರದಲ್ಲಿ ಜನತಾದಳ ಇತ್ತು. ಆಗ ಚುನಾವಣೆಯಲ್ಲಿ ಬಸವನಗುಡಿನಲ್ಲಿ ಭಾಷಣ ಮಾಡೋಕ್ಕೆ ಜೈಲ್ ಸಿಂಗ್ನ ಕರ್ಕೊಂಡು ಹೋಗಿದ್ರು. ಆವಾಗ ಸರ್ಕಾರ ಹೋಯ್ತು ಅಂದರೆ ಪೊಲೀಸವರು ಯಾರು ಹಿಂದೆ ಮುಂದೆ ಇಲ್ಲ. ನಾವೇ ಅವ್ರಿಗೆಲ್ಲ 6 ಅಡಿ ಉದ್ದ ಇದ್ವಿ ಎಲ್ಲರೂ, ಇಷ್ಟು ದಪ್ಪ ಇರಲಿಲ್ಲ. ಆಗ ಹಿಂದೆ ಮುಂದೆ ನಾವೇ ಇರ್ತಾ ಇದ್ವಿ, ಅದೇನು ಮಾಡ್ತಾರೆ ನೋಡೋಣ ಅಂತ. ಅಲ್ಲಿ ಭಾಷಣ ಮಾಡುವಾಗ ಬಸವನಗುಡಿ ಗೊತ್ತಲ್ಲ ನಿಮಗೆ, ನಮ್ಮ ವಿರುದ್ಧವಾಗಿದ್ದಂಥ ಕ್ಷೇತ್ರ, ಕಲ್ಲು ಬಿತ್ತು. ಜೈಲ್ ಸಿಂಗು ಕಲ್ಲು ಬಿದ್ದೋಯ್ತು. ಜೈಲ್ ಸಿಂಗ್ಗೆ ಎದೆ ಮೇಲೆ ಬಿತ್ತು. ಅವನು ಸೀದಾ ಅಲ್ಲಿಂದ ಹಾಸ್ಪಿಟಲ್ ಕರ್ಕೊಂಡು, ದೇವರಾಜ ಅರಸು ಅಲ್ಲಿಂದ ಕದಲಿಲ್ಲ. ಆ ಸಚ್ಚಿದಾನಂದ ಸ್ವಾಮಿ ಅಂತೆಲ್ಲ ಇದ್ರು, ಅವ್ರ ಜೊತೆಗೆ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತೇಳಿ ಅವಾಗೊಂದು ಭಾಷಣ ಮಾಡಿದ್ರು ಅವರು. ಅಲ್ಲೇ ನಾನು ಇಲ್ಲಿ ಬರ್ತಾ ಇರಲಿಲ್ಲ, ನೀವು ಯಾರು ನನಗೆ ಓಟ್ ಕೊಡೋದಿಲ್ಲ ಅಂತ ಗೊತ್ತು. ನಾನು ಇಲ್ಲಿ ಯಾಕೆ ಬಂದೆ ಅಂದರೆ ನಮ್ಮ ಅತಿಥಿ ಜೈಲ್ ಸಿಂಗ್ ಅವರು ಪಂಜಾಬಿಂದ ಬಂದಿದ್ದಾರೆ, ಪ್ರಚಾರ ಮಾಡಬೇಕು ಮಾಡೋಣ ಅಂತೇಳಿ ಕರ್ಕೊಂಡ್ಬಂದಿದ್ರಿ. ನಮ್ಮ ಅತಿಥಿಗಳಿಗೂ ನೀವು ಕಲ್ಲು ಹೊಡಿತೀರಾ ಅಂತ ಗೊತ್ತಾಗಲಿಲ್ಲ. ನಾನು ಇಲ್ಲಿ ನಿಂತ್ಕೊಂಡು ಹೇಳ್ತೀನಿ, ನಿಮ್ಮ ಓಟ್ ನನಗೆ ಯಾರ್ದು ಬೇಕಾಗಿಲ್ಲ. ನಿಮ್ಮ ಓಟೇ ನನಗೆ ಬೇಕಾಗಿಲ್ಲ. ಇಡ್ಲಿ ದೋಸೆ ಮಸಾಲೆ ದೋಸೆ ತಿನ್ನೋರಿಗೆ ನಮ್ಮ ಓಟೇ ಬೇಕಾಗಿಲ್ಲ. ನನಗೆ ಓಟ್ ಕೊಡೋನು ಅಲ್ಲೆಲ್ಲೋ ಹಾಲು ಮಾರ್ತಾ ಇದ್ದಾನೆ, ಅಲ್ಲೆಲ್ಲೋ ಬಟ್ಟೆ ಒಗಿತಾ ಇದ್ದಾನೆ, ಅಲ್ಲೆಲ್ಲೋ ತರಕಾರಿ ಬೆಳೀತಾ ಇದ್ದಾನೆ, ಅವ್ನು ನನಗೆ ಓಟ್ ಕೊಡೋದು. ನಿಮ್ಮ ಓಟ್ ಬೇಕಾಗಿಲ್ಲ, ನಿಮ್ಮ ಓಟ್ ಬರೋದು ಇಲ್ಲ. ನಾನು ಬಂದಿರೋದು ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ನಾನು ಭಾಷಣ ಮಾಡೋಕ್ಕೆ ಬಂದಿದ್ದೀನಿ, ಅದಕ್ಕೋಸ್ಕರ ಬಂದಿದ್ದೇನೆ ವಿನಃ ಓಟ್ ಕೇಳಕ್ಕೆ ಬಂದಿಲ್ಲ ಅಂಥೇಳಿ. ಈ ವಾಸ್ ಅನ್ ಅಥಾರಿಟಿ ಬೈ 77 ಭೂ ಸುಧಾರಣೆ. ಅವರೆಲ್ಲರೂ ಭಾಷಣ ಮಾಡಿದಾಗೆ ಭೂ ಸುಧಾರಣೆ ಕಾನೂನು, ಜೀತ ಪದ್ಧತಿ ರದ್ದಾತಿ, ಮತ್ತು ಇದು ಪೆನ್ಷನ್ಸು, ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಏನು ಅಂತಂದರೆ ತಲೆ ಮೇಲೆ ಮಲ ಹೊರ್ತಕ್ಕಂಥದ್ದನ್ನು ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ದೇವರಾಜ ಅರಸರವರು ಬಸವಲಿಂಗಪ್ಪನವರ ಮೂಲಕ
ಅದನ್ನ ಬ್ಯಾನ್ ಮಾಡಿ ಅದು ಎಷ್ಟು ಹೀನವಾದ ಕೆಲಸ ಅಂತ ಹೇಳಿದ್ರೆ ಮೋಸ್ಟ್ ಅನ್ಸಿವಿಲೈಸ್ಡ್ ಬಾರ್ಬೇರಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಥದ್ದನ್ನ ನಿಲ್ಸಕ್ಕೆ ದೇವರಾಜ ಅರಸರವರು ದಿಟ್ಟ ಹೆಜ್ಜೆ ತೆಗೆದುಕೊಂಡು ಅದನ್ನ ನಿಲ್ಸಿದ್ರು. ಇವೆಲ್ಲ ಮಾಡ್ಕೊಂಡು ಬಂದ್ಮೇಲೆ ಅವರು ಈ ವಾಸ್ ಅನ್ ಅಥಾರಿಟಿ ಓವರ್ ಪ್ರೋಗ್ರಾಮ್ಸ್. ಆವಾಗ ಅವ್ರು ಹೇಳಿದಾಗ ಜನ ನೋಡಪ್ಪ ಅವ್ರಿಗೆ ಬುದ್ಧಿಯವರು ಅಂತ ಇದ್ರು. ಬುದ್ಧಿಯವರು ನೋಡು ಎಷ್ಟು ಹೆಂಗೆ ಹೇಳಿದ್ರು ಯಾರು ಉಸಿರಾಡ್ತಾ ಇಲ್ಲ ಅಂತ. ಅದೇ ನಾನು ಇನ್ನೊಂದು ಮುಖ್ಯಮಂತ್ರಿ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಅವರು ನಮ್ಮವರೇ. ಅವರು ಅಪ್ಪಿತಪ್ಪಿ ಜೋಶಿಯಲ್ಲಿ ನಿಮ್ಮ ಓಟ್ ಬೇಡ ಅಂದರು. ಆವಾಗ ಜನ ಏನಾದ್ರು ಗೊತ್ತಾ, ನೋಡೇ ಅವ್ನಿಗೆ ಎಷ್ಟು ಅಹಂಕಾರ ಅಂದರು. ದೇವರಾಜ ಅರಸ್ಗೂ ಅವ್ರಿಗೂ ವ್ಯತ್ಯಾಸ ಇತ್ತು. ಹೊರಟ್ಟಿ ಸಾಹೇಬರು ಅಸೆಂಬ್ಲಿನಲ್ಲ, ನಾನು ಇರಲಿಲ್ಲ. ಅವರು ವಿರೋಧ ಪಕ್ಷದಲ್ಲಿ ಬಂದಾಗ ಯಾರೋ ಒಬ್ಬರು ಮಂತ್ರಿ ಒಂದು ಸಣ್ಣ ವಿಚಾರ ಅಂದ್ಬಿಟ್ರು. ಪಕ್ಷಾತೀತವಾಗಿ ಕಾಂಗ್ರೆಸ್ ಅವರು, ಜನತಾದಳದವರು ಎಲ್ಲರೂ ಸೇರಿ ಆ ಮಂತ್ರಿನ ಮಾನ್ಯವಾಗಿ ಬೈದು ಅವ್ನಿಗೆ ಕ್ಷಮಾಪಣೆ ಕೇಳೋರ್ಗೂ ಬಿಡಲಿಲ್ಲ. ಭಾಸ್ಕರ್ ನಾಯ್ಡು ಅವರು ಮಾಡ್ದ. ಈ ಥರ ದೊಡ್ಡ ಗುಣಗಳಿದೆ ನೋಡಿ. ನಮ್ಮ ರಾಜಕೀಯದಲ್ಲಿ ಇರೋದೇ ಕಷ್ಟ. ಅವರ ಹೆಸರಿದೆ ನೋಡಿ, ಶಾಶ್ವತವಾಗಿ ಉಳಿಬೇಕಾದ್ರೆ. ಈಗ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದ್ರು ಇಲ್ಲಿ, ಎಷ್ಟು ಜನ ಮುಖ್ಯಮಂತ್ರಿಗಳು ನೆನೆಸ್ಕೊಳ್ತಾರೆ ಜನ. ಕೆಂಗಲ್ ಅಂತವ್ರು ನೆನೆಸ್ಕೊಳ್ತಾರೆ, ಯಾಕಂದ್ರೆ ವಿಧಾನಸೌಧ ಕಟ್ಟಿದ್ರು ಅಂತ. ಆಮೇಲೆ ಏಕೀಕರಣ ಅಂತ ಹೇಳಿ ನಿಜಲಿಂಗಪ್ಪನವ್ರು ನೆನೆಸ್ಕೊಳ್ತಾರೆ, ಏಕೀಕರಣ ಕರ್ನಾಟಕ ಆಯ್ತು ಅಂತ ಹೇಳಿ. ಆಮೇಲೆ ಜ್ಞಾಪಕ ಇರೋ ಜನಕ್ಕೆ ದೇವರಾಜ ಅರಸದೆ, ಯಾಕಂದ್ರೆ ಜನಗಳ ಜೀವನವನ್ನ ಬದಲಾವಣೆ ಮಾಡಲಿಕ್ಕೆ ಕಾರ್ಯಕ್ರಮಗಳು ತೆಗೆದುಕೊಂಡು. ಯಾಕಂದ್ರೆ ಮಹಾತ್ಮ ಗಾಂಧಿ ಅವರು ಹೇಳ್ತಾ ಇದ್ರು ಏನಂತ, ನೀವೇನಾದ್ರು ಸರ್ಕಾರದಲ್ಲಿ ಇದ್ದವರು, ಅಧಿಕಾರದಲ್ಲಿದ್ದವರು ಏನಾದರೂ ತೀರ್ಮಾನಗಳು ತೆಗೆದುಕೊಂಡಾಗ ನೀವು ಒಂದು ಬಡವನ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿ, ಆ ಬಡವನಿಗೆ ನಿಮ್ಮ ತೀರ್ಮಾನದಿಂದ ಏನು ಅನುಕೂಲ ಆಗುತ್ತೆ, ಅವನ್ನ ಕಣ್ಣು ಒರ್ಸಕ್ಕಾಗುತ್ತಾ ಅನ್ನೋದು ಇದ್ರೆ ಮಾತ್ರ ಆ ತೀರ್ಮಾನ ತೆಗೆದುಕೊಂಡು ಒಳ್ಳೇದು ಮಾಡಿ ಅಂತ ಹೇಳಿ ಆ ದೇವರಾಜ ಅರಸು ಅಂತ ಕೆಲಸ ಮಾಡಿದೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ, ರಘು ಅವ್ರನ್ನ ಹೊಗಳ್ಬಿಟ್ಟಿದ್ದೀನಿ, ಅವ್ರ ಕಥೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರ ಕೈಲೇ ನನಗೆ ಬಯಸ್ಬೋದು, ಅದು ಬೇರೆ ಪ್ರಶ್ನೆ. ಅವರು ನಿರಂತರವಾಗಿ ಹೋರಾಟ ಮಾಡಿದ್ರು ಮೈಸೂರಲ್ಲಿ. ದೇವರಾಜ ಅರಸು ಇಷ್ಟು ಮಾಡಿದ್ದಾರೆ ರೀ ಅವರೇ, ನೀವು ಕಾಂಗ್ರೆಸ್ ಅವರು ಏನೊಂದು ಪ್ರತಿಮೆ ಮಾಡೋದಿಲ್ಲ ಅಂತ ಹೇಳಿ, ನೀವು ನನಗೆಲ್ಲ ಡೀಟೇಲ್ಸ್ ಕೊಡಿ ನಾನು ಬರಿತೀನಿ ಅಂತೇಳಿ ಬರೆದು ಒತ್ತಡ ಮಾಡಿ, ಅದು ಏನೋ DC ಆಫೀಸ್ ಹತ್ರನೋ ಎಲ್ಲೋ ಅಲ್ಲೂ ಮಾಡೋದಿಲ್ಲ ಅಂದಾಗ ನಾನು ಹೇಳಿದೆ ಅದನ್ನು ಕರೆಕ್ಟಾಗಿ ಜಾಗ ಕಳಿಸಿ ನಾನು ಮಾಡ್ತೀನಿ ಅಂತೇಳಿ ಇದೇ ಸದನದಲ್ಲಿ ಕೂಡ ಅದನ್ನು ರೈಸ್ ಮಾಡಿ ಅದನ್ನು ನಿಲ್ಲಿಸೋದು. ಅದಕ್ಕೆ ಸಂಪೂರ್ಣವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ರಘು ಅವ್ರಿಗೆ. ಯಾಕಂದರೆ ನಾವೆಲ್ಲರೂ ಸಹ ದೇವರಾಜ ಅರಸರ ಫಲಾನುಭವಿಗಳು. ಅಂದರೆ ನಾವೇನು ಮಂತ್ರಿ MLAಗಳು ಬೋರ್ಡು ಕಾರ್ಪೊರೇಷನ್ ಆಗಿಲ್ಲ, ಕಾಂಗ್ರೆಸ್ಸಲ್ಲಿ ಇದ್ಕೊಂಡು ಬಂದಿದ್ದು ಅಷ್ಟೇ ಫಲಾನುಭವಿಗಳು. ಅವರು ಅಂಥ ದೊಡ್ಡ ಮನುಷ್ಯ. ಅವ್ರು ಹೇಳಿದಾಗ ಚಿಕ್ಕಮಂಗ್ಳೂರಲ್ಲಿ ಇಂದಿರಾ ಗಾಂಧಿ ಅವ್ರು ಕರ್ಕೊಂಡು ಬಂದಾಗ ಡೆಲ್ಲಿಯಿಂದ ಅವ್ರಿಗೆ ಅವಾಗೇನು ಪೊಲೀಸ್ SPG ಇವೆಲ್ಲ ಏನಿಲ್ಲ, ಒಬ್ಬ ಕಾನ್ಸ್ಟೇಬಲ್ ಇದ್ರೆ ಭಾಳ ಹೆಚ್ಚು ಪ್ರೈಮ್ ಮಿನಿಸ್ಟರ್ಗೆ. ಆಗ ಸಂಜಯ್ ಗಾಂಧಿ ಅವರು ಅವ್ರಿಗೆ ಒಂದು 10 ಜನ ಪೈಲ್ವಾನ್ಗಳು ಕಳಿಸ್ಬಿಟ್ಟಿದ್ರು. ಅವರೆಲ್ಲ ಚಿಕ್ಕಮಂಗ್ಳೂರು ಬಂದಾಗ ದೇವರಾಜ ಅರಸು ನಮ್ಮ ಕೈ ನೋಡಯ್ಯ, ಅವರೆಲ್ಲ ಪೈಲ್ವಾನ್ಗಳು, ಒಂದು ಹೊತ್ತು ಊಟಕ್ಕೆ 2 ಚಿಕನ್ ತಿಂತಾರೆ, ನಿನ್ನ ಜೊತೆ ಹಿಡ್ಕೊಂಡು ಅವ್ರಿಗೆ ಊಟ ಹಾಕು, ನಮ್ಮ ಕೈಲಿ ಆಗೋದಿಲ್ಲ ಅಂತ. ಆ ಪೈಲ್ವಾನ್ಗಳು ಆಮೇಲೆ ಬೇರೆ ನಮಗೆ ಭಾಳ ಸಹಾಯಕವಾದ್ರಲ್ಲಿ ನಾವು ಎಲೆಕ್ಷನಲ್ಲಿ ಕೆಲಸ ಮಾಡಿದ್ವಿ, ಅದು ಬೇರೆ ವಿಚಾರ. ಅದ್ರ ಜೊತೆಗೆ ಹಾವನೂರು ಆಯೋಗ ಅಂದರೆ ಶಿವಕುಮಾರು ಮಾತಾಡಿದ್ರು, ರಘು ಅವರು ಮಾತಾಡಿದ್ರು. ಹಾವನೂರು ಆಯೋಗ ಮತ್ತೆ ಮೀಸಲಾತಿ ಅನ್ನೋದಿದೆ ನೋಡಿ, ಅದು ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಕರ್ನಾಟಕದಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1918ನೇ ಇಸ್ವಿನಲ್ಲಿ ಮಿಲ್ಲರ್ ಕಮಿಷನ್ ಮೂಲಕ ಅವಕಾಶ ವಂಚಿತರಿಗೆ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕು, ಆಡಳಿತದಲ್ಲಿ ಎಲ್ರಿಗೂ ಸಹ ಅವಕಾಶ ಇರಬೇಕು ಅಂತೇಳಿ ಮಿಲ್ಲರ್ ಕಮಿಷನ್ ನೇಮಕ ಮಾಡಿ, ಆಗ ದುರ್ಬಲ ವರ್ಗದವ್ರಿಗೆ, ಹಿಂದುಳಿದವ್ರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ 75% ಮೀಸಲಾತಿ. 75% ಮೀಸಲಾತಿ. ಆಗ ಸರ್ ವಿಶ್ವೇಶ್ವರಯ್ಯನವರು ಆಗ ದಿವಾನರಿರ್ತಾರೆ, ಅವ್ರು ಹೋಗಿ ಅಲ್ಲಿ ಹೇಳ್ತಾರೆ, ಮಹಾಸ್ವಾಮಿಗಳೇ ನೀವು ಈ ಥರ ಎಲ್ಲ ಮೀಸಲಾತಿ ಕೊಟ್ಬಿಟ್ರೆ ಮೆರಿಟ್ ಅಂದರೆ ಪ್ರತಿಭೆಗೆಲ್ಲ ಬೆಲೆ ಇರೋದಿಲ್ಲ, ಆಡಳಿತ ಭಾಳ ಕುಸಿದೋಗುತ್ತೆ ಅಂತ. ಆವಾಗ ಮಹಾರಾಜರು ಅವ್ರಿಗೆ ಹೇಳ್ತಾರೆ, ನೋಡಿ ದಿವಾನ್ರೆ, ನನ್ನ ಜನರ ಒಳ್ಳೆ ಕೆಲಸ ಏನು ಮಾಡಬೇಕು ಅದನ್ನು ನಾನು ಮಾಡಲೇಬೇಕು, ನೀವು ರಾಜೀನಾಮೆ ಕೊಡ್ತೀನಿ ಅಂದರೆ ಕೊಟ್ಟು ಹೋಗಿ ಅಂತ ಆರಾಮಾಗಿ ಕಳಿಸಿದ್ರು. ಈಗಾದರೆ ಗಾಬರಿ ಬಿದ್ದೋಗ್ಬಿಟ್ರು, ಯಾರು ರಾಜೀನಾಮೆ ಕೊಡ್ತೀನಿ ಅಂದರೆ ಅಯ್ಯೋ ಮೊದಲು ಹೋಗಿ ಅವ್ರದ್ದು ಮಾತಾಡ ಅಂತ ಮಹಾರಾಜರು. ಅಂಥ ಇತಿಹಾಸ ಇರ್ತಕ್ಕಂಥ ಕರ್ನಾಟಕದಲ್ಲಿ ತದನಂತರ ನಾಗಣ್ಣ ಕಮಿಷನ್ ಆಯಿತು 1959-60ರಲ್ಲಿ. ಆ ನಾಗಣ್ಣ ಕಮಿಷನ್ನಲ್ಲಿ ಅವ್ರು 69% ರಿಸರ್ವೇಷನ್ ಕೊಟ್ಟರು. ನಾಗನಗೌಡ ಕಮಿಷನ್ ಅದರಲ್ಲಿ 69% ಕೊಟ್ಟಾಗ ಬಾಲಾಜಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡ್ತಾರೆ 63ನೇ ಇಸ್ವಿನಲ್ಲಿ. ಸುಪ್ರೀಂ ಕೋರ್ಟ್ ಆಗ ಒಂದು ನಿರ್ಣಯ ತಗೊಳುತ್ತೆ, ನೋಡಿ ನಮ್ಮಲ್ಲಿ ಎಂಫಿರಿಕಲ್ ಡೇಟಾ ಇಲ್ಲ,
ಜನಸಂಖ್ಯೆ ಆಧಾರ ಇಲ್ಲ. ಆದ್ರಿಂದ 50% ಮೇಲೆ ನೀವು ಮೀಸಲಾತಿ ಕೊಡಬಾರ್ದು, 50% ಒಳಗಡೆ ಇಡಿ, ಡೇಟಾ ಬಂದ್ಮೇಲೆ ಆಮೇಲೆ ಯೋಚನೆ ಮಾಡಿ ಅಂತ ಹೇಳಿ ಅದು ಒಂದು ರೆಫರೆನ್ಸ್ ಮಾಡ್ತಾರೆ. ಅದನ್ನ ಜಡ್ಜ್ಮೆಂಟ್ ಅಂತಾನೆ ತಗೊಂಡಿದ್ದಾರೆ. ತದನಂತರ ದೇವರಾಜ ಅರಸರವರು ಬಂದು 10 ವರ್ಷದ ನಂತರ 9 ವರ್ಷದ ನಂತರ ಅವನೂರು ಕಮಿಷನ್ ಮಾಡಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ದುರ್ಬಲ ವರ್ಗದವ್ರಿಗೆಲ್ಲರಿಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರು ಮಾಡಿರ್ತಕ್ಕಂಥದ್ದು. ಬಲಹೀನರಿಗೆ ಯಾವ ರೀತಿ ಶಕ್ತಿ ತುಂಬಬೇಕು ಅಂತ ಹೇಳಿ ಮಾಡಿದಾಗ ಮೊದಲು 52% ರಿಸರ್ವೇಷನ್, ಆಮೇಲೆ ಅದು 48ಕ್ಕೆ ಹೇಳಿತು, ಈಗ 38ಗೆ ಬಂದ್ಬಿಟ್ಟಿದೆ. ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯತ್ ಅವಸ್ಥೆ ಹೇಳಿ. ಮತ್ತೊಂದು ದೊಡ್ಡ ವಿಚಾರ ನನಗೆ ಅಂತ ಹೇಳಿದ್ರೆ, ನಮ್ಮೆಲ್ಲರ ನಾಯಕರು ರಾಜೀವ್ ಗಾಂಧಿ ಅವ್ರ ಕೂಡ ಜನ್ಮದಿನ ಇವತ್ತು. ಅವರು ಸಹ ಈ ಪಂಚಾಯತಿ ರಾಜಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಸಂವಿಧಾನದ 73, 74ಕ್ಕೆ ತಿದ್ದುಪಡಿ ತಂದು ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಅವರು ಸಂಪೂರ್ಣವಾಗಿ ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಮೀಸಲಾತಿ ಕೊಟ್ಟ ನಂತರ ಅದು ಆವಾಗ ಪಾಸ್ ಆಗಲಿಲ್ಲ. ಆಮೇಲೆ ನರಸಿಂಗ್ ರಾಯರು 92, 93ನಲ್ಲಿ ಬಂದಾಗ ಆ ಒಂದು 73, 74ಕ್ಕೆ ತಿದ್ದುಪಡಿ ಆಗಿ ಇವತ್ತು 15 ಲಕ್ಷ ಏನ್ರಿ ಗೌಡ್ರೆ ಪಾಟೀಲ್ರೆ 15 ಲಕ್ಷ ಜನ ಮಹಿಳೆಯರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕಾರ್ಪೊರೇಟರ್ಗಳೆಲ್ಲ ಆಗಿದ್ದಾರೆ. ಇದು ದೊಡ್ಡ ಕ್ರಾಂತಿಕಾರಿ. ಇದು ಅದಕ್ಕೋಸ್ಕರ ನಾವು ಹೇಳೋದು ಇವೆಲ್ಲ ರಕ್ತರಹಿತ ಕ್ರಾಂತಿ ಮಾಡಿರ್ತಕ್ಕಂಥವ್ರು. ಭೂ ಸುಧಾರಣೆ ಕಾನೂನು ಬಂದಾಗ ನಮ್ಮದೇ ವಿಚಾರ ತಗೊಳ್ಳಿ. ನನ್ನ ಕುಟುಂಬದವರು ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಜನ ಎಲ್ಲ ಉಳುವವರಿದ್ದರು. ಉಳುವವನೇ ಒಡೆಯ ಅಂತ ಹೇಳಿ ಮಾಡಿದಾಗ ಬಹಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ತು. ನನಗೂ 1-2 ಎಕರೆ ಸಿಕ್ತು. ಅದರಲ್ಲಿ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅಥವಾ ಅದನ್ನು ನಾವು ಹಂಗೆ ನಾವು ಪೂರ್ವಜರಿಗೆ ಬಿಟ್ಟು ಬಂದಿದ್ದೀವಿ, ಯಾರು ತಗೊಂಡಿಲ್ಲ. ನೋಡಿ, ಕಿಶೋರ್ ನಗ್ತಾ ಇದ್ದಾರೆ, ಅಲ್ಲೆಲ್ಲೋ ಜಾಗ ತಗೊಂಡ್ಬಿಟ್ಟಿದ್ದೀರಾ ಅಂಥೇಳಿ. ಆ ಥರ ದೇವರಾಜ ಅರಸದ ನೀವು ಯೋಚನೆ ಮಾಡಿದಾಗ ಆ ನಾಯಕರು ಸಿಕ್ಕೋದಿಲ್ಲ. ಅದಕ್ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಿದ್ದು, ಅವರು ಬುದ್ಧ ಮರ್ತೋಗ್ಬಿಟ್ರು. ಯಾರ್ಯಾರನ್ನ ದೇವರು ಜ್ಞಾಪಕ ಇಟ್ಕೊಂಡಿರ್ತಾರೆ ಅಂದರೆ ಬುದ್ಧ ಸಮಾಜ ಸುಧಾರಕ ಮಾಡಿದ್ರು. ಬುದ್ಧ ಆದಮೇಲೆ ಬಸವಣ್ಣ ಸಮಾಜದಲ್ಲಿ ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ತದನಂತರ ಜ್ಯೋತಿಬಾ ಫೂಲೆ ಸಮಾಜ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಾವಿತ್ರಿಬಾ ಫೂಲೆ ಮಹಿಳೆಯರಿಗೆ ಎಜುಕೇಶನ್ ಕೊಟ್ಟಿರ್ತಕ್ಕಂಥದ್ದು. ಫಾತಿಮಾ ಬಿ ಬಂದೆ ಸರ್, ಇದು ಒಂದು ಲೈನಾಗಿ ಕ್ರಾನಲಾಜಿಕಲ್ ಆಗಿ ಬರ್ತಾ ಇದ್ದೀನಿ. ಆಮೇಲೆ ಸಾಹು ಮಹಾರಾಜರವರಿದ್ದರು. ಸಾಹು ಮಹಾರಾಜರ ಜೊತೆಗೆ ನಾರಾಯಣ ಗುರು ಅಂತ ನಾನು ಹೇಳಿಲ್ಲ ಅಂದರೆ ನೀವು ನಮ್ಮ ಮೇಲೆ ಗದಾಪ್ರಹಾರ ಮಾಡ್ತೀರಿ. ನಾರಾಯಣ ಗುರುಗಳಾದರು. ವೇಮನ ಅಂತೇಳಿ ಆಂಧ್ರದಲ್ಲಿ. ಇವೆಲ್ಲರೂ ಸಹ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ತಮಿಳುನಾಡಲ್ಲಿ ಸಮಾಜ ಸುಧಾರಣೆ ಮಾಡಬೇಕು ಅಂತೇಳಿ ದಕ್ಷಿಣ ಭಾರತದಲ್ಲಿ ಆಗಿರ್ತಕ್ಕಂಥ ಸಮಾಜ ಸುಧಾರಣೆಗಳಿದೆ ನೋಡಿ. ಅದಕ್ಕೆ ಭದ್ರ ಬುನಾದಿ ಹಾಕಿದ್ದೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸಾಹು ಮಹಾರಾಜರವರು. ಅಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದಲ್ಲಿ ಇದ್ದಾರೆ. ಅವರು ಒಂದು ಲಿಖಿತವಾದ ಸಂವಿಧಾನವನ್ನು ತಂದು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಈ ಸಂವಿಧಾನವನ್ನು ಮಾಡಿದ ಮೇಲೆ ಅದರ ಆಶಯಗಳನ್ನ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೆಯ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ದೇವರಾಜ ಅರಸ್ ಅಂತ ಹೇಳಲಿಕ್ಕೆ ನನಗೆ ಬಹಳ ಇಷ್ಟ ಬೀಳ್ತದೆ. ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಸಂವಿಧಾನದ ಆಶಯಗಳು ಯಾಕೆ ಮಾಡಿದ್ರು ಸಂವಿಧಾನ, ಅದನ್ನ ನಾವು ಬಡ ಜನರಿಗೆ ಅದರ ಅನುಕೂಲಗಳನ್ನು ತಲುಪಿಸಬೇಕು ಅಂತ ಹೇಳಿ ಮಾಡಿದ್ರಲ್ಲ, ಅದು ಯಾವ ಮುಖ್ಯಮಂತ್ರಿಗಳು ಮಾಡಲ್ಲ. ಅದಕ್ಕೋಸ್ಕರ ಈ ದೇಶದಲ್ಲಿ, ಪ್ರಪಂಚದಲ್ಲಿ ಅಬ್ರಹಾಂ ಲಿಂಕನ್ ಯಾವಾಗ ಸತ್ತಿದ್ದು ಯಾಕೆ ನೆನೆಸ್ಕೊಳ್ತಾರೆ ಅಂದ್ರೆ ಸಮಾಜದಲ್ಲಿ ಸುಧಾರಣೆ ತಂದಿರ ಜನಗಳ ಹೆಸರನ್ನ ಇವತ್ತೂ ಸಹ ಜನ ನೆನೆಸ್ತಾರೆ. ಅದೇ ಬರ್ತಾರೆ, ಮಂತ್ರಿಗಳು ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಹೋಗ್ತಾರೆ. ಆದರೆ ನೀವು ಸಮಾಜಕ್ಕೆ ಏನಾದರೂ ಮಾಡಿದಾಗ ಮಾತ್ರ ನಿಮ್ಮ ಹೆಸರು ಅಜರಾಮರವಾಗಿ ಉಳ್ಕೊಳ್ಳುತ್ತೆ ಅನ್ನೋದಕ್ಕೆ ಉದಾಹರಣೆಗಳಿವೆಲ್ಲ. ಅದಕ್ಕೆ ಇವೆಲ್ಲ ನಾವೆಲ್ಲ ಫೋಟೋಗಳು ಹಾಕಿದ್ದೀವಿ ನೋಡಿ. ಎಲ್ಲ ಸಮಾಜ ಸುಧಾರಕರು ಮತ್ತು ಪ್ರಾಚೀನ ದೇಶದಿಂದ ಆಧುನಿಕ ದೇಶ ಮಾಡಿದಂಥ ನೆಹರು ಅವರು ಇವೆಲ್ಲ ಆಗಬೇಕಾದಾಗ ರಾಜಕೀಯ ಜೀವನದಲ್ಲಿ ಯಾವ ಥರ ಇರಬೇಕು ಅಂತ ದೇವರಾಜ ಅರಸರವರು. ಆ ದೇವರಾಜ ಅರಸರವರು ಅವರು ರಘು ಅವ್ರು ಹೇಳಿದ್ ಕರೆಕ್ಟು. ಚರಣ್ ಸಿಂಗ್ ಅವ್ರನ್ನ ಭೇಟಿ ಮಾಡ್ಬೇಕಂದ್ರೆ ಅವ್ರಿಗೆ ಟಿಕೆಟ್ ದುಡ್ಡಿರಲಿಲ್ಲ. ಅವ್ರ ಮೇಲೆ ಆಪಾದನೆ ಬಂದ್ಬಿಡ್ತು. ಏನಂತ, ಅವರು 20 ಎಕರೆ ಜಮೀನನ್ನ ಅವ್ರ ಅಳಿಯ ದಿವಂಗತ ನಟರಾಜ್ ಕೊಟ್ಬಿಟ್ರು ಅಂತ ಹೇಳಿ ಅದೊಂದು ದೊಡ್ಡದು. ಬಾಕಿದೆಲ್ಲ ಬಿಡಿ ಸಣ್ಣ 20 ಆಪಾದನೆಗಳು ಮಾಡಿ ಗ್ರೋವರ್ ಕಮಿಷನ್ ಅಂತ ಇತ್ತು. ಅದರಲ್ಲಿ ಏನೂ ಇಲ್ಲ. 20 ಎಕರೆ ಏನಾದ್ರೂ ಇವತ್ತು ಅಪರಾಧನ ಅಂದ್ರೆ ಅದೇನಾಗುತ್ತೆ ಅಂದ್ರೆ ಬೆತ್ತಲೆ ನಗರದಲ್ಲಿ ಬಟ್ಟೆ ಹಾಕೊಂಡಿರೋವನೇ ಅಪರಾಧಿ ಅನ್ನಂಗೆ ದೇವರಾಜ ಅರಸ್ ಕತೆ ಆಯ್ತು. ಈಗ ದೇವರಾಜ ಅರಸ್ ಇದ್ರೆ ಅದೇ ಕತೆ ಆಗಿರೋದು. ಬೆತ್ತಲೆ ನಗರ, ಅದ್ರಲ್ಲಿ ಬಟ್ಟೆ ಹಾಕೊಂಡಿರೋವನೇ ಅಪರಾಧಿ. ಅಷ್ಟು ರಾಜಕೀಯದಲ್ಲಿ ಜಾನ್ ಎಫ್ ಕೆನಡಿ ಹೇಳ್ತಾರೆ,
ಕರಪ್ಷನ್ ಈಸ್ ಪಾರ್ಟ್ ಆಫ್ ಡೆಮೋಕ್ರಸಿ ಅಂತ ಹೇಳಿ. ಅಂದರೆ ಕರಪ್ಷನ್ ಎಲ್ಲಿಗೆ ಬೇಕು ಅಂತಂದರೆ ಚುನಾವಣೆ ಮಾಡಲಿಕ್ಕೆ ಪಕ್ಷ ನಡೆಸಲಿಕ್ಕೆ ಅಷ್ಟಕ್ಕೆ ಮಾತ್ರ ಬೇಕು ಅಂತ ಐಷಾರಾಮಿ ಜೀವನ ಮಾಡಿಸ್ಲಿಕ್ಕೆ ಅಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅದನ್ನು ನಾವು ಯಾರೂ ಸಹ ನೋಡಿಲ್ಲ. ಸಮಯ ಇದೆಯಾ? ಇಲ್ಲ ನಿಲ್ಸ್ಲಾ? ಅಲ್ಲ ತೊಂದರೆ ಇಲ್ಲ, ನಿಲ್ಸೋದು. ಸೊ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲಲ್ಲ, ಏನು ಹಂಗೆ ಕನ್ಸಿಷನ್ ಏನು ಬೇಡ ಸರ್, ನಿಯಮದಲ್ಲಿ ಏನಿದೆ ಅದೇ ಥರ ಹೋಗೋಣ. ಸೊ ಅದರಿಂದ ಈ ಒಂದು ನಿಟ್ಟಿನಲ್ಲಿ ದೇವರಾಜ ಅರಸ್ ಮಾಡ್ತಾ ಇದ್ರು ನೋಡಿ. ಸ್ವಲ್ಪ ಸ್ವಲ್ಪ ಮೊದಲು ಕಾಲೇಜಲ್ಲಿ ಇದ್ದಾಗ ನಾವು ಇಂಗ್ಲೀಷ್ ಮಾತಾಡೋಕ್ಕೆ ಭಯ ಬೀಳ್ತಾ ಇದ್ವಿ, ಎಲ್ಲಿ ಗ್ರಾಮರ್ ಮಿಸ್ಟೇಕ್ ಆಗ್ಬಿಡುತ್ತೆ, ಯಾರು ತಪ್ಪು ತಿಳ್ಕೊಳ್ತಾರೆ ಅಂತ. ಆಮೇಲೆ ದೇವರಾಜ ಅರಸ್ ಅವ್ರ ಜೊತೆ ಆ ಕಡೆ ಅವ್ರು ಇವ್ರು ಇಂಗ್ಲೀಷ್ ಮಾತಾಡಲೇ ಏನಯ್ಯ BCom ಮಾಡ್ತೀನಿ ಅಂತ ಇಂಗ್ಲೀಷ್ ಮಾತಾಡಲ್ಲ ಅನ್ನೋರು. ಮೆತ್ತಿಗೆ ಪುಸ್ತಕ ಓದಿ ಅಂತೇಳಿ ದೇವರಾಜ ಅರಸರೇ ನಮಗೆ ತಲೆಗೆ ತುರ್ಕಿದ್ರು. ದೇವರಾಜ ಅರಸರು ಅವ್ರ ಜೊತೆ ಯಾರೋ ಹೇಳಿದ್ರು, ಅಡ್ವೈಸರ್ಸ್ ರಘು ಅವ್ರು ಹೇಳಿದ್ರು, ಅವ್ರ ಸುತ್ತ ಬಲಾಢ್ಯರಿದ್ದಾಗ ಅಡ್ವೈಸರ್ಸ್ ಯಾರು ಇರ್ತಾರೆ ಅಂತ. ದೇವರಾಜ ಅರಸರ ಜೊತೆ ಲಕ್ಷ್ಮಣ್ ರಾವ್, ದೊಡ್ಡ ದೊಡ್ಡ ಎಡಿಟರ್ಸ್ ಇರ್ತಾರೆ ನೋಡಿ, ನಿಮ್ಮ ರಘುರಾಮ್ ಶೆಟ್ರು, SKT ಚೂಬಾಣ ಬರೀತಾ ಇದ್ರು ಪ್ರಜಾವಾಣಿನಲ್ಲಿ, ಟಾಪ್ ಎಡಿಟರ್ಸ್. ಟಾಪ್ ಜರ್ನಲಿಸ್ಟ್. ಅವ್ರ ಜೊತೆ ವಾಕ್ ಮಾಡಿ, ಅವರು ಇದರಲ್ಲಿ ಪ್ಯಾಲೇಸ್ ಅಲ್ಲಿ ಹೋಗಿ ವಾಕ್ ಮಾಡೋರು. ಅವಾಗ ಅವ್ರ ಜೊತೆ ನೋಡಿದ್ರೆ ಅದನ್ನ ನೋಡಕ್ಕೆ ಒಂದು ಸಂತೋಷ, ಆನಂದ. ಏನ್ ಚರ್ಚೆ ಮಾಡ್ತಾ ಇರ್ಬೋದು ಹೇಳಿ? ದಿವಸದ ಏನು ಊಟ ಮಾಡ್ತೀವಿ ತಿನ್ನೋದಲ್ಲ, ದೇಶಕ್ಕೆ ರಾಜ್ಯಕ್ಕೆ ಏನಾಗಬೇಕು ಅನ್ನೋದು ಚರ್ಚೆ ಆಗೋದು ನೋಡಿ, ಅದನ್ನು ಕೇಳೋಕ್ಕೆ ಒಂದು ಆನಂದ. ಇದು ಆಗಿನ ಕಾಲದ ರಾಜಕಾರಣ, ಈಗಿನ ಕಾಲದ ಬದಲಾವಣೆಗಳೇನಾಗಿದೆ ಅಂಥೇಳಿ. ನಾನು ಕೂಡ ಏನು ರಘು ಅವರು ಹೇಳಿದ್ದಾರೆ, ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಡ ಮಾಡ್ತೀನಿ. ಇವರು ಯತೀಂದ್ರ ಅವರು ಇದ್ದಾರೆ, ದೇವರಾಜ ಅರಸರವರ ಒಂದು ಫೋಟೋ ಎಕ್ಸಿಬಿಷನ್ ಮಾಡಿ ಅವ್ರು ಯಾವ ರೀತಿ ಬಂದರು ಜೀವನದಲ್ಲಿ ಅನ್ನೋದನ್ನ ನೀವು ಮಾಡಿದ್ರೆ ಭಾಳ ಒಳ್ಳೇದಿರುತ್ತೆ. ಅವರು ಒಂದೇ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ಮೀಸಲಾತಿ ಅಂತ ತಂದಿದ್ದು ಬಡತನ ನಿರ್ಮೂಲನಕ್ಕಲ್ಲ. ಈಗ ನಾವು ಶೂದ್ರರು, ದಲಿತರು ನಮ್ಮ ಕುಲಕಸುಬು ಮಾಡಿಕೊಂಡ್ರೆ ಹೊಟ್ಟೆ ತುಂಬುತ್ತೆ, ಇನ್ನೂ ಜೋರಾಗಿರ್ಬೋದು. ಯಾಕಂದರೆ ಹಿಂದುಳಿದ ಸಮುದಾಯ, ಹಿಂದುಳಿದ ಪಂಗಡ, ಹಿಂದುಳಿದ ಬುಡಕಟ್ಟು ಅಂತೇಳಿ, ಹಿಂದುಳಿದ ವರ್ಗದವರು ಅಂದರೆ ಕೇವಲ ಹಿಂದುಳಿದವರಲ್ಲ, ಹಿಂದುಳಿದ ಸಮುದಾಯ ಒಂದು, ಹಿಂದುಳಿದ ಪಂಗಡ ಒಂದು, ಹಿಂದುಳಿದ ಬುಡಕಟ್ಟುಗಳು ಅಂತ ಹೇಳಿ ನಾವು ಮಾಡ್ಕೊಂಡು ಹೋಗ್ಬೋದು. ಆದರೆ ದೇವರಾಜ ಅರಸ್ ಮಾಡಿದ್ದೇನು ಅಂದರೆ, ಎಲ್ಲಾದರೂ ಟೂರ್ ಹೋಗ್ತಾರೆ ಅನ್ಕೊಳ್ಳಿ, ಯಾವನೊಬ್ಬ ಬೆಟ್ಟದ ಮೇಲೆ ಇರ್ತಾನೆ, ಅವ್ನು ಕರೆಸಿ ಬೋರ್ಡು ಚೇರ್ಮನ್ ಕಾರ್ಪೊರೇಷನ್ ಮಾಡೋರು. ಯಾಕೆ ಅಂದರೆ ಅವ್ನು ನಮ್ಮ ಜೊತೆ ಎಲ್ಲ ಓಡಾಡಿದ್ರೆ ಅವನಿಗೆ ಧೈರ್ಯ ಬರುತ್ತೆಯಾ? ಅವನು ಬರಬೇಕು, ವಿಧಾನಸೌಧ ಬರಬೇಕು, ಅವ್ನು ನೋಡಬೇಕು, ಆಗಲೇ ಅವ್ನಿಗೆ ಧೈರ್ಯ ಬರೋದು. ಅವ್ರ ಜನಕ್ಕೆ ಜಾಗೃತಿ ಮೂಡಿಸ್ತಾನೆ ಅಂಥೇಳಿ ಸಣ್ಣ ಜಾತಿಯವರಿಗೆಲ್ಲ ಚೇರ್ಮನ್ನು ಇವೆಲ್ಲ ಮಾಡಿ ಒಂಥರ ಜಾಗೃತಿ ಮೂಡಿಸಿದ್. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ, ಮಂತ್ರಿನೂ ಮಾಡಿದ್ರು. ಏನಂದ್ರಿ? ಪತ್ತಾರು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಹಿಂದುಳಿದ ವರ್ಗದವ್ರಿಗೆ ಜಾತಿ ಹೆಸರಿನಲ್ಲಿ ಸಂಘಟಿತರಾಗಕ್ಕೆ ಸಾಧ್ಯನೇ ಇಲ್ಲ. ಜಾತಿ ಹೆಸರಲ್ಲಿ ಹಿಂದುಳಿಗಳು ಯಾವತ್ತೂ ಸಂಘಟಿತರಾಗೋದಿಲ್ಲ. ಜಾತಿ ಪ್ರಜ್ಞೆನೂ ಸಹ ಹಿಂದುಳಿದವ್ರಿಗೆ ಇರೋದಿಲ್ಲ. ಯಾಕಂದ್ರೆ ಶೂದ್ರರು ಅವ್ರನ್ನ ಗುಲಾಮರಾಗಿ ಇಟ್ಟಿರ್ಬೇಕು ಅಂತ ಹೇಳಿ ವ್ಯವಸ್ಥೆ ಇರೋದು. ಅದರಲ್ಲಿ ಜಾತಿ ಪ್ರಜ್ಞೆ ಇಲ್ಲದ ಕೆಳಜಾತಿಗಳಿದ್ದಾರೆ ನೋಡಿ, ಇವ್ರಿಗೇನಾಗಿದೆ, ಅವ್ರದ್ದೇ ದೊಡ್ಡ ದೌರ್ಬಲ್ಯ. ಈ ಮೇಲ್ ಜಾತಿಗಳು ಇರ್ತಾರೆ ನೋಡಿ, ಆ ದೌರ್ಬಲ್ಯವನ್ನು ಉಪಯೋಗಿಸ್ಕೊಂಡು ಅವ್ರಿಗೆ ಅದು ದೊಡ್ಡ ವರವಾಗಿದೆ. ಮೇಲ್ಜಾತಿನಲ್ಲಿ ಜಾತಿ ಜಾಸ್ತಿ, ಈ ಹಿಂದುಳಿದ ವರ್ಗದವರು ಇವ್ರಿಗೆಲ್ಲ ಜಾತಿ ಅನ್ನೋದು ಇರಲ್ಲ. ಶಿವಕುಮಾರ್ ಅವ್ರು ಹೇಳಿದ್ರು, ಜಕ್ಕಪ್ಪನವ್ರು ಬಂದ್ರಿ, ನೀವು ಬಂದ್ರಿ, ಮತ್ತೆ ವಸಂತ್ ಬಂದರು ಅಂತ. ನಿಮಗೆ ನಮ್ಮ ಸುಧಾಮ್ ದಾಸ್ ಅವರಿದ್ದಾರೆ, ಸಂವಿಧಾನದ ಚೌಕಟ್ಟಿನಲ್ಲಿ ನೀವು ಬರಲೇಬೇಕು. ತ್ರಿಶಂಕುಗಳು ಆಗಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಈ ದೇಶದಲ್ಲಿ ಹಿಂದುಳಿದ ವರ್ಗದವ್ರು ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ನಾನು ಅದನ್ನ ಯಾಕೆ ರೆಫರ್ ಮಾಡ್ತಾ ಇದ್ದೀನಿ, ಬಹಳಷ್ಟು ಜನ ಶೆಡ್ಯೂಲ್ ಕಾಸ್ಟ್ ಅವ್ರನ್ನ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಫಸ್ಟ್ ಟೈಮ್ ನಿಲ್ಸಿ ಗೆಲ್ಸುವಂತ ಶಕ್ತಿ ಇದ್ದಿದ್ದು ಪಾರ್ಲಿಮೆಂಟ್ ಗೆದ್ದಿದ್ರು ಚಿತ್ರದುರ್ಗದಲ್ಲಿ. ಇಲ್ಲ ಸರ್, ಅದಕ್ಕೆ ಇಲ್ಲ KS ಸಂಗನವ್ರು ಗೆದ್ದಿದ್ ಬೇರೆ ಕಾಲ ಸರ್, ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಳಿ. ಸೊ ಆದ್ರಿಂದ ನಿಮಗೆ ಶಿವಕುಮಾರ್ ಅವರೇ, ಸಂವಿಧಾನ ಅವರಿಗೆ ಸಂಪೂರ್ಣವಾದ ರಕ್ಷಣೆ ಕೊಟ್ಟಿದೆ. ಈ ಹಿಂದುಳಿದವರು ವರ್ಗದವ್ರು ಇದ್ದಾರೆ ನೋಡಿ, 52% 48 ನನಗೆ ಗೊತ್ತಿಲ್ಲ. ಇವರು ತಮಗೆ ಉರ್ದು ಹಿಂದಿ ಚೆನ್ನಾಗಿ ಬರುತ್ತೆ, ನಾ ಗರ್ಕ ನಾ ಘಾಟ್ಕ ಅಂತ ಆಗ್ಬಿಟ್ಟು ಅಲ್ಲೂ ಇಲ್ಲ ಇಲ್ಲೂ ತ್ರಿಶಂಕುಗಳಾಗಿ ಇದ್ದೀವಿ. ಇವ್ರಿಗೇನಾದರೂ ಸ್ವಾಭಿಮಾನದಿಂದ ಬದುಕಲಿಕ್ಕೆ, ಗೌರವದಿಂದ ಬದುಕಲಿಕ್ಕೆ ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಕೊಟ್ಟಿದ್ರೆ ಅದು ನಮ್ಮ ದೇವರಾಜ ಅರಸು ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.